ಮುಕ್ತಿಗಳ ತಪವನು ಹೇಳ್ವೆ ತ್ರಿಗುಣರಿಗೊರವನಿತ್ತುದ ಹೇಳ್ವೆ ಮಧುಕೈಟ ಭರವಧೆಯನು ಮಹಿಷ ಮರ್ದನವಾ ಹೇಳ್ವೆ ಶುಂಭ ನಿಶುಂಭರಳಿವನು ಹೇಳ್ವೆ ನಾರಾಯಣಿಯ ಸ್ತುತಿಯನು ಹೇಳ್ವೆ ದೇವಿ ಮಹಾತ್ಮೆ ಜೀವನು ಮುಕ್ತಿಯನು ಎಂದ. ಈ ಸಾಲುಗಳು ಪ್ರಖ್ಯಾತ ದೇವಿ ಮಹಾತ್ಮೆ ಅಂದರೆ ದುರ್ಗಾ ಸಪ್ತಶತಿ ಪುರಾಣದ ಸಾರಾಂಶವನ್ನು ಅತ್ಯಂತ ಸುಂದರವಾಗಿ ಹಿಡಿದಿಟ್ಟಿವೆ. ಇಲ್ಲಿ ಪರಮೇಶ್ವರನು ನಂದೀಶನಿಗೆ ತಾನು ಏನೇನನ್ನು ವಿವರಿಸಲಿದ್ದೇನೆ ಎಂಬುದನ್ನು ಪಟ್ಟಿ ಮಾಡುತ್ತಾ ದೇವಿಯ ಮಹಿಮೆಯನ್ನು ಕೊಂಡಾಡಿದ್ದಾನೆ. ಇದರ ಅರ್ಥವಿವರಣೆ ಇಲ್ಲಿದೆ. ಭಾವಾರ್ಥ ಮತ್ತು ವಿವರಣೆ. ಹೇಳುವೆ ತ್ರೈಮೂರ್ತಿಗಳ ತಪವನು ಹೇಳುವೆ ತ್ರಿಗುಣರಿಗೊರವನಿತ್ತುದ. ಸೃಷ್ಟಿ ಸ್ಥಿತಿ ಮತ್ತು ಲಯದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತ್ರಿಮೂರ್ತಿಗಳು ದೇವಿಯನ್ನು ಕುರಿತು ಮಾಡಿದ ತಪಸ್ಸಿನ ಬಗ್ಗೆ ಹೇಳುತ್ತೇನೆ. ಸತ್ವ ರಜ ಹಾಗೂ ತಮೋ ಎಂಬ ತ್ರಿಗುಣಗಳಿಗೆ ಆಧಾರವಾಗಿರುವವಳು ಆ ತಾಯಿ. ಅವಳು ಈ ಗುಣಗಳ ಮೂಲಕ ಜಗತ್ತನ್ನು ಹೇಗೆ ನಿಯಂತ್ರಿಸುತ್ತಾಳೆ ಎಂಬ ಗುಟ್ಟನ್ನು ವಿವರಿಸುತ್ತೇನೆ ಎಂದು ಇದರರ್ಥ. ಹೇಳ್ವೆ ಮಧುಕೈಟಭರ ವಧೆಯನು ಮಹಿಷಮರ್ದನವ ಹೇಳ್ವೆ ಶುಂಭ ನಿಶುಂಭರಳಿವನು. ದೇವಿಯು ಲೋಕಕಂಟಕರಾದ ರಾಕ್ಷಸರನ್ನು ವಿವಿಧ ಅವತಾರಗಳನ್ನು ತಾಳಿ ಸಂಹರಿಸಿದ ಕಥೆಯೇ ದೇವಿ ಮಹಾತ್ಮೆ. ಮಧುಕೈಟಭ ಸಂಹಾರ. ಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದಾಗ ಆತನ ಕಿವಿಯ ಮಲಿನದಿಂದ ಹುಟ್ಟಿದ ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನು ಸಂಹರಿಸಲು ದೇವಿಯು ಮಹಾಮಾಯೆಯಾಗಿ ಸಹಕರಿಸಿದಳು. ಜಗತ್ತಿನ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವನನ್ನು ಕೊಲ್ಲಲು ಬಂದ ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನು ಮಹಾಮಾಯೆಯು ವಿಷ್ಣುವಿನ ಮೂಲಕ ಹೇಗೆ ಸಂಹರಿಸಿದಳು ಎಂಬ ಕಥೆಯನ್ನು ಹೇಳುತ್ತೇನೆ. ಮಹಿಷಾಸುರ ಸಂಹಾರ. ದೇವತೆಗಳಿಗೆ ಕಿರುಕುಳ ನೀಡುತ್ತಿದ್ದ ಎಮ್ಮೆಯ ಮುಖದ ಮಹಿಷಾಸುರನನ್ನು ಸಂಹರಿಸಲು ಎಲ್ಲಾ ದೇವತೆಗಳ ತೇಜಸ್ಸಿನಿಂದ ದುರ್ಗೆಯು ಅವತರಿಸಿದಳು. ಶುಂಭ ನಿಶುಂಭ ಸಂಹಾರ. ಇಂದ್ರಾದಿ ದೇವತೆಗಳ ಐಶ್ವರ್ಯವನ್ನು ಕಸಿದುಕೊಂಡ ಶುಂಭ ಮತ್ತು ನಿಶುಂಭರನ್ನು ದೇವಿಯು ಕೌಶಿಕಿ ಅಂದರೆ ಚಂಡಿಕೆ ರೂಪದಲ್ಲಿ ಸಂಹರಿಸಿ ಜಗತ್ತನ್ನು ಕಾಪಾಡಿದಳು. ನಾರಾಯಣೀಯ ಸ್ತುತಿ ಮತ್ತು ದೇವಿ ಮಹಾತ್ಮೆ. ದೇವಿಯು ರಾಕ್ಷಸರನ್ನು ಸಂಹರಿಸಿದ ನಂತರ ದೇವತೆಗಳೆಲ್ಲರೂ ಸೇರಿ ಆಕೆಯನ್ನು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಎಂದು ನಮನ ಸಲ್ಲಿಸುತ್ತಾರೆ. ಇದನ್ನೇ ನಾರಾಯಣೀಯ ಸ್ತುತಿ ಎನ್ನಲಾಗುತ್ತದೆ. ದೇವಿಯ ಮಹಿಮೆಯನ್ನು ಸಾರುವ ದುರ್ಗಾ ಸಪ್ತಶತಿಯಲ್ಲಿ ಆಕೆಯು ಜಗನ್ಮಾತೆಯಾಗಿ ಪ್ರಕೃತಿಯಾಗಿ ಮತ್ತು ಸರ್ವಶಕ್ತಿಯಾಗಿ ಹೀಗೆ ನೆಲೆಸಿದ್ದಾಳೆ ಎಂಬ ವಿವರಣೆಯಿದೆ. ಹೇಳ್ವೆ ದೇವಿ ಮಹಾತ್ಮೆ ಜೀವನ್ಮುಕ್ತಿಯನು ಎಂದ. ಕೊನೆಯದಾಗಿ ಈ ದೇವಿ ಮಹಾತ್ಮೆಯನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ಮನುಷ್ಯನಿಗೆ ಸಿಗುವ ಜೀವನ್ಮುಕ್ತಿ, ಜನನ ಮರಣಗಳ ಸಂಕೋಲೆಯಿಂದ ಬಿಡುಗಡೆ ಹಾಗೂ ಲೌಕಿಕ ಪಾರಮಾರ್ಥಿಕ ಸುಖಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಜೀವನ್ಮುಕ್ತಿ ಎಂದರೆ ಬದುಕಿರುವಾಗಲೇ ಮೋಕ್ಷವನ್ನು ಪಡೆಯುವುದು. ದೇವಿಯ ಭಕ್ತಿಯಲ್ಲಿ ಮಿಂದೆದ್ದವನು ಸಂಸಾರದ ಮಾಯೆ, ಅಹಂಕಾರ ಮತ್ತು ಮಮಕಾರಗಳಿಂದ ಮುಕ್ತನಾಗುತ್ತಾನೆ. ದೇವಿಯ ಅನುಗ್ರಹದಿಂದ ಅಜ್ಞಾನವೆಂಬ ಕತ್ತಲೆ ಅಳಿದು ಆತ್ಮಜ್ಞಾನ ಉಂಟಾದಾಗ ಮನುಷ್ಯನು ಈ ಲೋಕದಲ್ಲಿದ್ದರೂ ಮುಕ್ತನಾಗಿಯೇ ಇರುತ್ತಾನೆ ಎಂಬುದೇ ಇದರ ಸಾರ.